ಎಷ್ಟೇ ಯೋಚನೆ ಮಾಡಿದ್ರು ನಾ ತಗೊಂಡಿರೋ ಡಿಸಿಷನ್ ಸರಿ ಅನ್ನಿಸ್ತಿದೆ. ಇದರಿಂದ ಮನೆಯವ್ರಿಗೆ ಬೇಜಾರಾಗ್ಬೋದು, ಆದರೆ ಅದನ್ನು ತಪ್ಸಕ್ಕಾಗಲ್ಲ. ನಾನು ಎಷ್ಟು ದಿನ ಅಂತ ಈ ಹಿಂಸೆ ಅನುಭವಿಸ್ಲಿ ರಾಜು? ನನಗೆ ವಿಶಾಖನಿಂದ ಬಿಡುಗಡೆ ಬೇಕೇ ಬೇಕು. ರಾತ್ರಿ ಎಲ್ಲ ಕಣ್ರೆಪ್ಪೆ ಮುಚ್ಚಲಿಲ್ಲ. ಆ ರಾಧಿಕಾ ಇರೋ ತನಕ ನಿದ್ರೆ ಎಲ್ಲಿ ಬರುತ್ತೆ? ರಾಧಿಕಾ ಎಲ್ಲಿ ಅತ್ತೆ? ಬೆಳಿಗ್ಗೆಯಿಂದ ರಾಧಿಕಾ ಬಂದೇ ಇಲ್ಲ. ಅಡುಗೆ ಮನೆ ಕಡೆನೂ ತಲೆ ಹಾಕಿಲ್ಲ. ಎಲ್ಲಿ ಹೋದ್ಲು ಅತ್ತೆ? ನೋಡು, ಯಾರೋ ಬಾಗಿಲು ತರ್ತಿದ್ದಾರೆ, ನೋಡು ಯಾರು ಅಂತ. ನಾನು ನನ್ನ ಕೊನೆ ಮಾತು ಹೇಳಕ್ ಬಂದಿದ್ದೀನಿ. ವಿಕಿ, ಅರೆ ಬನ್ನಿ ಅಂದ್ರು. ಇಲ್ಯಾಕೆ ನಿಂತಿದ್ದೀರಿ? ದಯವಿಟ್ಟು ಕೂತ್ಕೊಳ್ಳಿ. ವಿಕಿ, ರಾಧಿಕಾ ಎಲ್ಲಿ? ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ದೇವಸ್ಥಾನದಲ್ಲಿ ಹೂವಿಲ್ಲ. ದಿನಾಗಲೂ ಬಂದು ಸಾರಿಸಿ ಗುಡಿಸಿ ರಂಗೋಲಿ ಇಡೋಳು. ಇವತ್ತು ಅದನ್ನೂ ಮಾಡಿಲ್ಲ. ಮನೇಲೂ ಎಲ್ಲೂ ಕಾಣಿಸ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಿರ್ಬೋದೇನೋ ಅಂತ ಅನ್ಕೊಂಡೆ. ಎಲ್ಲಿ ಹೋದ್ಲು? ಎಲ್ಲೋಯ್ತಿ ಕೂಸು? ದೇವ್ಕಿ, ಹಿತ್ತಲ್ಲಿ ಹೇಳ್ತಾರಿದ್ದಾಳ ನೋಡು. ರಾಧಿಕನ ಹುಡ್ಕೋದ್ ಬೇಡ, ಅವಳು ಸಿಗಲ್ಲ. ಅವಳು ಮನೆ ಬಿಟ್ಟು ಹೋದ್ಲು. ಅವಳು ಹೋಗ್ತಾಳೆ ಅಂತ ನಿನಗೆ ಗೊತ್ತಾಗಿದೆ ಅಂದ್ರೆ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತೇ. ಅವಳ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಹೇಗೋ ಗೊತ್ತಾಗ್ಬೇಕು. ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಬಾಯಿಗೆ ಬಂದಾಗ ಏನೋ ಅಂದಿರ್ತೀರಾ, ಅದಕ್ಕೆ ಆ ಮಗು ನೊಂದುಕೊಂಡು ಮನೆ ಬಿಟ್ಟು ಹೋಗಿದ್ಯಲ್ಲಮ್ಮ. ಅಯ್ಯೋ, ನಾನೇನು ಹೇಳಿಲ್ಲಪ್ಪ. ನಾನು ಯಾಕೆ ಮಾತಾಡ್ಲಿ? ಅವಳ ಹತ್ರ ನನ್ಗೆ ಏನ್ ಕೆಲಸ ಇದೆಯೋ ಮಾತಾಡೋದಕ್ಕೆ? ನೋಡು, ನನಗ್ ಗೊತ್ತಿರೋಷ್ಟು ಹೇಳಿದ್ದೀನಿ. ಇದ್ರ ಮೇಲೆ ಜಾಸ್ತಿ ನನಗೇನು ಗೊತ್ತಿಲ್ಲ. ಮಾವ, ರಾಧಿಕಾ ಇಲ್ಲೇ ಎಲ್ಲೋ ಇರ್ತಾಳೆ. ಇಷ್ಟು ಬೇಗ ಮಧುರಾಪುರ ಅಂತೂ ಬಿಟ್ಟು ಹೋಗಿರಕ್ ಸಾಧ್ಯ ಇಲ್ಲ. ನಾನು ಹೋಗಿ ಹುಡ್ಕೊಂಬರ್ತೀನಿ. ನೀವುಗಳು ಮಾಡಿರೋ ತಪ್ಪಿಂದ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಿಮ್ಮಿಬ್ಬರನ್ನು ನಾನು ಸಾಯೋ ತನಕ ಕ್ಷಮಿಸೋದಿಲ್ಲ. ನನಗೆ ವಿಶಾಖ ಅನ್ನೋ ಒಬ್ಬ ಮಗಳು ಇದ್ಲು ಅನ್ನೋದನ್ನೇ ನಾನು ಮರ್ತು ಬಿಡ್ತೀನಿ. ಇಲ್ಲಿ ಶಾಸ್ತ್ರಿಗಳ ಮಗಳು ರಾಧಿಕಾ ನೋಡಿದ್ರ? ಇಲ್ಲ ನಾನು ಯಾರು ನೋಡಿಲ್ಲ. ಆಂಟಿ, ಇಲ್ಲಿ ಶಾಸ್ತ್ರಿಗಳ ಮಗಳು ರಾಧಿಕಾ ನೋಡಿದ್ರ? ಇಲ್ಲಪ್ಪ, ನೋಡಿಲ್ಲ. ಇಲ್ಲೆಲ್ಲ ಬಂದಿಲ್ವಾ? ಇಲ್ಲ, ಬಂದಿಲ್ಲ. ಅಮ್ಮ, ಯಾರಾದ್ರೂ ನಮ್ಮ ರಾಧಿಕನ್ ನೋಡಿದ್ರಮ್ಮ? ರಾಧಿಕಾನ ಎಲ್ಲ ಬಂದಿಲ್ವಲ್ಲ. ಅರೆ, ನಂದು ಪುಟ್ಟ, ನೀನು ರಾಧಿಕಕ್ಕನ ಏನಾದ್ರೂ ನೋಡಿದ್ಯಮ್ಮ? ಇಲ್ಲ ಅಜ್ಜ, ರಾಧಿಕಕ್ಕ ನಂಗೆ ಸಿಗ್ಲಿಲ್ಲ. ಆಯ್ತಪ್ಪ, ಹೋಗಟ. ಬಾಸ್ ನನ್ನ ಮಾತು ಕೇಳಲ್ಲ. ಅವ್ರ ಮನೆಗೆ ಹೋಗಿ ಏನು ಹೇಳ್ತಾರೋ ಏನೋ. ನನ್ನಿಂದ ಅವ್ರನ್ನ ತಡೆಯೋಕ್ಕಾಗಲಿಲ್ಲ. ವಿವೇಕಾನಂದ್ ಫೋನ್ ಮಾಡಿ ಹೇಳಬೇಕು. ಹೌದು, ಅವ್ರ ಮಾತು ಕೇಳೇ ಕೇಳ್ತಾರೆ. ಇನ್ನು ತಡೆ ಮಾಡಿದ್ರೆ ದೊಡ್ಡ ಅನಾಹುತಾಗುತ್ತೆ. ವಿವೇಕಣ್ಣ, ಒಂದು ದೊಡ್ಡ ಅನಾಹುತ ಆಗಿದೆ. ಬಾಸು ವಿಶಾಖದ ಜೊತೆ ಇರೋಕ್ಕಾಗಲ್ಲ, ಡೈವರ್ಸ್ ಕೊಡ್ತೀನಿ ಅಂತಿದ್ದಾರೆ. ಏನು? ರಮ್ಯಾ, ಅದಕ್ಕೆ ನೀವಾ?